ಅಪೂರ್ವ ಕಾಣಿಕೆಯಾಗಿ ಸಲ್ಲಿಸುತ್ತಿರುವ ಈ ಪುಷ್ಪಾಂಜಲಿಯನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ. ನನ್ನ ಸಹೋದರರೇ, ನನ್ನನ್ನು ಆಶೀರ್ವದಿಸಿ. ವಂಶೋದ್ಧಾರಕ ಒಂದು ನಿರಪರಾಧಿಗಳಾದ ನಿನ್ನ ತಮ್ಮಂದಿರಿಗಾಗಿ ಮಾಡಿದ ಶಪಥವೇನಾಯಿತು? 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 ಏಕೆ ಎನಕದ ಕೇಕೆ ಕೋಟ ಗಂಟೆಗಳ ಧ್ವನಿ ದಿಗಂತಗಳು ಅಬ್ಬರಿಸಿ ಬಬ್ಬರಿಯುವಂತ ಅಲ್ಲಗಳಾದ ಸಾಕು ಮಾಡಿ ನಿಮ್ಮ ಅಂತರ್ಯದ ಅಂತರಾಳದ ಅಲ್ಲೇ ನಾನು ಬಲ್ಲೆ. ಏಕೆ ಈ ಸೋಬರ ರಾಜ ಶುಕ್ರಿಗೆ ಧಿಕ್ಕಾರ. ಈ ಸೋಬರ ರಾಜ ಶುಕ್ರಿಯನ್ನು ದುರ್ಯೋಧನ ಕೃತಿಗಳ ನಾಯಿ ಎಂದು ಭಾವಿಸಿದರು. ಈ ಸೋಬರ ರಾಜನನ್ನು ತುಂಡು ತುಂಡಾಗಿಸಿ ಭಾವಿಸಿದರು. ನರನಾಡಿಯಲ್ಲಿ ಹರಿದಾಡುತ್ತಿದೆ ಏಳಿನ ಜ್ವಾಲೆ. ಅಲೆ ಅಲೆಯಾಗಿ ಆರ್ಪಡಿಸುತ್ತಿದೆ ಏಳಿ ನಾವ. ಈ ಸೌಬರ ರಾಜಶೂನ್ಯ ಆಶ್ವಾಸನೆಗೆ ಅವಹೇಳನ ಮಾಡುತ್ತಿರುವುದು ನೀ ಕುಕ್ಷಿ ಬಗ್ಗೆ ಬಗುವಾಗ ಕೈ ಉಂಟದ ಕರ್ಕಶಕ್ಕೆ ಏಕೆ ಪ್ರಚಂಡ ಮಾರ್ಗದ ಪಡೆಯ ಕಾಂಡವ ಅಗಂಡ ಭರತ ಕಂಡೆ ಶೀಘತೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಈ ಸೋಬರ ರಾಜಶೂನ್ಯೊಡನೆ ನಿಮಗಳೆಲ್ಲರ ಸರಸ ಸಲ್ಲಾಪ ದುರ್ನೀತ ದುರ್ಜಾತ ದುರ್ಯೋಧನ ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸಹೋದರರು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕೆತ್ತಲೆಯ ಕಾರಾತ್ಮಕ ಬಂಧನದಲ್ಲಿ ನೀನು ನೀಡುತ್ತಿದ್ದ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಒಬ್ಬ ನನ್ನ ಗುಂಡಿಗೆ ನಡುಗುತ್ತಿರುವುದು ನನ್ನ ಕೈ ಕಾಲುಗಳು ನನ್ನ ರಕ್ತವೇ ಕುದಿಯುತ್ತಿರುವುದು. ಹೇಳು ಹೇಳು ದುರ್ಯೋಧನ ಅಂಧಾಲಯದ ಮಧ್ಯ ಸೋದರಿಗೆ ದಿನಕ್ಕೊಂದು ಇಡೀ ಅನ್ನ ಒಂದು ಬರ ನೀರನ್ನು ಕುಡಿಯುತ್ತದೆ. ನನ್ನ ಸಹೋದರರು ಅದೆಲ್ಲವನ್ನು ನನಗಿತ್ತು ತಾವೆಲ್ಲರೂ ವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತ್ರ ಆ ದಾರುಣವು ನನ್ನ ಈ ಸುದ್ದಿಗಳಂತೆ ಅಡೆಯದೆ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಾಗಿ ನನ್ನ ದೇಹವನ್ನು ಅನುವಾಗಿ ತುಂಡರಿಸಿದರು. ಪ್ರತಿಕಾರಕ್ಕೆ ಪ್ರತಿಕಾರ ನಾನು ಸಹ ನಿನ್ನಂತೆ 99 ಮಂದಿ ಸಹೋದರರು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜ್ಯಗಳಿಂದ ಕಪ್ಪ ಕಾಣಿಕೆಗಳು ವಹಿಸಿಕೊಂಡು
ಸಾಮ್ರಾಟನಾಗಿ ರಾಜ್ಯಭಾರ ಮಾಡುವುದಾಗಿದೆ. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಗಿದೆ. ಆದರೂ ಚಿಂತೆ ಇಲ್ಲ. ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಅದರಲ್ಲಿಯೂ ನಿನ್ನಂತಹ ಮೋಸಗಾರನನ್ನು ಮೋಸದಲ್ಲೇ ನಾಶಪಡಿಸಬೇಕು. ದುರ್ಯೋಧನ, ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯ ಹಿಂಸೆಯು ಅತಿ ಭಯಾನಕವಾಗಿದೆ. ತಾಯಿಯ ಕಣ್ಣಿಯಿಂದ ತೋರಿದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರನ್ನು ಬಿಡು ಹೊರಡದೆ ನರಕದ ಮಾರ್ಗವನ್ನು ನಡೆಸಿದೆ. ಅಲ್ಲವಯ್ಯ, ನಿನಗೆ ಪರಮವೀರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಬಾವಾ ನಾನು ಬಂತು ಇಷ್ಟವೇ ಬಾವಾ. ಚಿಂತೆಗೆ ರಾಜ ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರ ಉಂಟಲ್ಲವೇ ಬಾವಾ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯಕನು. ಈ ತಮಿಳು ಗೋಳದಿಂದ ಆ ಪಾಂಡವ ಸಮಸ್ತ ಸೈನ್ಯವನ್ನೇ ಹೇಳಿರುತ್ತವರೇ. ಆದರೆ ಜಾತಿಸಿ ಸಹಂಭೂತ ಕಲಹ ಇದು ಉಚಿತವೇ ಮಾವ? ಆ ದಿನ ನಾನು ಹೊರಟಿಗೆ ಹೋಗಿದ್ದಾನ ಎಂದು ಮೊದಲು ಕೃಷ್ಣನು ಎಷ್ಟೆಷ್ಟು ನಿಜವಿದ ಹಾಗೆ ಹೇಳಿದನು. ಆದರೆ ನನ್ನ ದುರಭಿಮಾನದಿಂದ ಅವನ ಮಾತುಗಳನ್ನು ದಾಖಲಿಸಿ ಬಂದಿದ್ದಾವ. ಕೃಷ್ಣನು ಕ್ಷತ್ರಿಯಾತಿಯ ಪರಮವೀರ, ಅವನ ಮಾತು ಪರಿಗ್ರಾಹ್ಯವನ್ನು ಬಿಡಿಸುವುದು. ಇಲ್ಲಿ ಬರ್ರಿ, ಇಲ್ಲಿ ಮಾಡ್ಕೊ.